ಇವರ ಆಶ್ರಯದಲ್ಲಿ ಅವರ ಸುಪುತ್ರ ಸಮಾಜ ಸೇವಕ, ಸಮಾಜನ ಸರಿದಾರಿಯಲ್ಲಿ ತಗೊಂಡೋಗ್ತಿರ್ತಕ್ಕಂಥ ಯುವ ಮಿತ್ರ ಶ್ರೀ ಸಂತೋಷ್ ಅವರೇ, ಪುರಸಭಾ ಸದಸ್ಯರಾದಂಥ ಭರತ್ ಅವರೇ, ಇವತ್ತಿನ ನಾಟ್ಯ ವೈದ್ಯರು ಹಾಗೂ ಚಿಕಿತ್ಸೆ ನೀಡಲು ಆಗಮಿಸಿರ್ತಕ್ಕಂಥ ರಾಜಪ್ಪನವರೇ, ಶ್ರೀಮತಿ ಸಂತೋಷರವರೇ ಮತ್ತು ಸಂತೋಷರವರ ಸಹೋದರಿಯಾದಂಥ ಸೌಮ್ಯ ಅವರೇ, ಪತ್ರಕರ್ತರೇ, ನಡೆದಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಚಿಕಿತ್ಸೆ ಪಡೆಯುತ್ತಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು, ಇವತ್ತು ಈ ನಾಟಿ ವೈದ್ಯ ಬಗ್ಗೆ ಇವ್ರನ್ನ ಸಂಪರ್ಕಿಸಿ ಮತ್ತು ಬೇಲೂರಿಗೆ ಒಂದು ಏನು ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ಕೊಡಿಸ್ಬೇಕು ಅಂತ ಸಂತೋಷರವರು ಅವ್ರನ್ನ ದೂರದ ಊರಿಂದ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಾನು ಬೇಲೂರು ನಾಗರಿಕರ ಪರವಾಗಿ ಮೊದಲಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಂತೋಷವ್ರ ಬಗ್ಗೆ ಮಾತಾಡುವಾಗ, ಸಂತೋಷ್ ಅವರು ಒಂದು ಆದರ್ಶ ಕುಟುಂಬ ಮತ್ತು ತುಂಬ ಕುಟುಂಬದಿಂದ ಬಂದಂಥವ್ರು. ಅವ್ರ ತಂದೆ, ಅವರ ಅಜ್ಜನಾದಂಥ ಚನ್ನಕೇಶ್ವರಗೌಡರು ಪುರಸಭಾ ಸದಸ್ಯರಾಗಿ, ಬೇಲೂರಿನ ಹಿರಿಯರಾಗಿ, ನಮ್ಮ ಅಜ್ಜ ಶಿವೇಗೌಡರು, ಅಜ್ಜ ಚನ್ನಕೇಶ್ವರಗೌಡರು ಸಹ ಸ್ನೇಹಿತರು. ನಮ್ಮ ತಂದೆಯವರು ಕೂಡ ಇವ್ರ ಕುಟುಂಬನ ಭಾಳ ಹತ್ತಿರದಿಂದ ನೋಡಿದ್ದಾರೆ. ಭಾಳ ತುಂಬ ಕುಟುಂಬ, ಬೇಲೂರಿನಾದ್ಯಂತ ಸಂಬಂಧಿಕರು ಮತ್ತು ಸ್ನೇಹಿತರನ್ನ ಎಲ್ಲ ಬಂಧುವರ್ಗಗಳನ್ನ ಹಿಡ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಸಂತೋಷರವರು. ಅವರು ಹಲವಾರು ಕಾರ್ಯಕ್ರಮ, ಇದೊಂದೇ ಅಲ್ಲ, ನಾವು ಓದಂಥ ಶಾಲೆಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸಿ ಹೊರ ರಾಜ್ಯಗಳಿಂದ ಮತ್ತು ರಾಜ್ಯದ ಉದ್ದಗಲಕ್ಕೂ ಪರಿಸ್ಥಿತಿಸಿದಂಥ ಎಲ್ಲ ವಿದ್ಯಾರ್ಥಿ ಸಮೂಹನ ಒಂದು ಕಡೆ ಸೇರಿಸೋಕ್ಕೆ ತುಂಬ ಜಾಗೃತರಾಗಿ ಮತ್ತು ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ, ಧನ ಸೇವೆಯನ್ನು ಸಲ್ಲಿಸಿ ಮತ್ತು ಯಶಸ್ವಿ ಕಾರ್ಯಕ್ರಮಗಳನ್ನ ಅವರು ಆಯೋಜಿಸಿದ್ರು. ಅವ್ರ ಬಗ್ಗೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇಂಥ ವ್ಯಕ್ತಿ ನಮ್ಮ ಬೇಲೂರಿನಲ್ಲಿರೋದ್ರೆ ನಮ್ಮೆಲ್ಲರ ಹೆಮ್ಮೆನೂ ಕೂಡ. ಈ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಕ್ಕೆ ನಾವು ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ, ಸಂತೋಷರವರು ಮತ್ತು ಅವ್ರ ಕುಟುಂಬಕ್ಕೆ ಚನ್ನಕೇಸ್ವಾಮಿ ಆಶೀರ್ವಾದ ಮಾಡಲಿ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಆಯೋಜಿಸಿ ಬೇಲೂರಿನ ಜನರಿಗೆ ಸೌಲಭ್ಯಗಳನ್ನ ಒದಗಿಸ್ಲಿ ಅಂತ ನನ್ನ ಪ್ರಶ್ನೆ ನಾನು ಮಾತನಾಡ್ತೀನಿ. ಜೈ ಹಾಗೂ ನಮ್ಮ ಅವರು ಸಹ ಎಲ್ಲರೂ ಹಾಗೆ ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕರಿಸ್ತಾ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈಗ ನಾಟಿ ವೈದ್ಯರು ಬಂದಿದ್ದಾರೆ, ಅವ್ರಿಗೆ ಕಣ್ಣಿಗೆ ಮೊದಲಿಗೆ ಏನು ಹೇಳ್ತಾರೆ ಅಂದರೆ ಕಣ್ಣಿಗೆ ಹನಿ ಅಂತ ಹೇಳ್ಬಿಟ್ಟು ಹನಿ ನೀರಲ್ಲಿ ಹಾಕ್ತಾರೆ. ಇದ್ರ ಬಗ್ಗೆ ಕೆಲವೊಬ್ಬರು ಏನೋ ಧೂಳು ಡೆಸ್ಟು ಈ ಥರ ಕೂತ್ಕೊಂಡು ಇಂಗ್ಲೀಷ್ ಮೆಡಿಷನ್ಗೆ ಹೋಗ್ಬಿಟ್ಟು ತುಂಬ ಹಣಗಳನ್ನ ಕೊಟ್ಬಿಟ್ಟು ತುಂಬ ವ್ಯರ್ಥ ಆಗ್ತದೆ. ಆದರೆ ಇಂಥ ವೈದ್ಯರು ಬಂದ್ಬಿಟ್ಟು ಈ ಥರ ಹನಿಗಳನ್ನೆಲ್ಲ ಹಾಕೋಕ್ಕೆ ಅಂದ್ಕೊಂಡಿದ್ದು ಕಡಿಮೆ ಖರ್ಚಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂದ್ಕೊಳ್ತೀನಿ. ಅದೇ ರೀತಿ ಇವರು ಬಂದಿರೋ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ಎಲ್ಲ ವಿಚಾರದಲ್ಲೂ ಎಲ್ಲ ಜನಗಳಿಗೂ ಪ್ರಚಾರ ಆಗಬೇಕು ಅಂದರೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಈ ಥರದ ವಿಚಾರದಲ್ಲಿ ಜನಗಳಿಗೆಲ್ಲರಿಗೂ ಗೊತ್ತಾದರೆ ತುಂಬ ಜನ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಬರುವಂಥ 1ನೇ ತಾರೀಕು ಮುಂದಿನ ಪ್ರತಿ ತಿಂಗಳು ಬರ್ತೀವಿ ಅಂತ ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಎಲ್ರಿಗೂ ವಿಚಾರ ಗೊತ್ತಾದರೆ ಸಾಕಷ್ಟು ಜಾಸ್ತಿ ಜನ ಬರ್ತಾರೆ, ತುಂಬ ಜನಗಳಿಗೆ ವಿಚಾರಗಳು ಗೊತ್ತಾಗುತ್ತೆ. ಹಾಗೆ ಬಂದವರು ಒಳ್ಳೆ ಕೆಲಸ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಇದರಿಂದ ಅನುಕೂಲ ಪಡ್ಕೊಳ್ಳಿ ಅಂತ ನಾನು ಹೇಳಿ ಬಯಸ್ಕೊಳ್ತೀನಿ. ಧನ್ಯವಾದಗಳು. ಈಗ ಮುಖ್ಯವಾಗಿ